ರಾಹುಲ್ ಗಿಲ್ ಶತಕಕ್ಕೆ ಅಫ್ಘಾನಿಸ್ತಾನ ಫುಲ್ಲು ಡಲ್ಲು. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಥರ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. IPL ಮುಗಿದಿದೆ. IPL ಮುಗಿದ ಕೂಡಲೇ ಟೆಸ್ಟ್ ಶುರು ಆಯಿತು. ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಟೆಸ್ಟ್ ಇವತ್ತಿದ್ದದು. ಡೇ 1 ಮುಗೀತು. ಡೇ 1 ಮುಗಿದ ಕೂಡಲೇ ಮ್ಯಾಚ್ ರಿಸಲ್ಟ್ಸ್ ನಮಗೆ ಎಲ್ಲರಿಗೂ ಸಹ ಗೊತ್ತಾಯಿತು. ಯಾಕಂತಂದರೆ ಡೇ 1 368 ರನ್ ಭಾರತ ಕಲೆ ಹಾಕಿದೆ. ಕೇವಲ 3 ವಿಕೆಟ್ ಬಿದ್ದದ್ದು. ರಾಹುಲ್ ಅವರು 100 ಹೊಡೆದ್ರು, ಗಿಲ್ ಅವರು 100 ಹೊಡೆದ್ರು, ಆ್ಯಂಡ್ ಸಾಯಿ ಸುದರ್ಶನ್ ಅವರು ಇನ್ನೇನು 100 ಹೊಡೆಲಿಕ್ಕಿದ್ರು, ಅವರು ಔಟ್ ಆದರು. ಪಂತ್ ಅವರು ನಾಟ್ ಔಟ್ 50 ಹೊಡೆದಿದ್ದಾರೆ. ಸೊ ಇಂಡಿಯಾ ಸುಭದ್ರ ಸ್ಥಿತಿಯಲ್ಲಿದೆ. ಭಾರತ ಕ್ರಿಕೆಟ್ ಒಂದು ವಲಯದಲ್ಲಿ ಬೇರೆ ಬೇರೆ ಮಹತ್ತರ ಬದಲಾವಣೆ ಆಗಿದೆ. T20 ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ, ಸ್ಕ್ವಾಡ್ ಅನೌನ್ಸ್ ಆಗಿದೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸೀರೀಸ್ ಇದು. ಅದರದ್ದು 9 ಗಂಟೆ ಮೇಲೆ ಒಂದು ವಿಡಿಯೋ ಹಾಕ್ತೇನೆ. ಬಟ್ ಇದರ ಬಗ್ಗೆ ಮಾತಾಡೋ ಬೈ ದ ವೇ, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ಏನು ಟೆಸ್ಟ್ ಮ್ಯಾಚ್ ನಡೀತಾ ಉಂಟು, ಒಂದೇ ಒಂದು ಟೆಸ್ಟ್ ಮ್ಯಾಚ್. ಸೊ ಅದು ಸರಣಿ ಅಥವಾ ಸೀರೀಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸಿಂಗಲ್ ಟೆಸ್ಟ್ ಮ್ಯಾಚ್. ಇದು WTCಯಲ್ಲಿ ಬರುವುದಿಲ್ಲ. ಯಾಕಂತಂದರೆ ಅಫ್ಘಾನಿಸ್ತಾನದ ಟೆಸ್ಟ್ ಮಾನ್ಯತೆ ಅಥವಾ ಟೆಸ್ಟ್ ರ್ಯಾಂಕಿಂಗ್ WTC ಕ್ಯಾಟಗರಿಯಲ್ಲಿ ಇಲ್ಲದಿರುವ ಕಾರಣ ಈ ಮ್ಯಾಚಿನ ರಿಸಲ್ಟ್ ಏನೇ ಇರಲಿ ಅದು WTCಗೆ ಯಾವ ತಂಡಕ್ಕೂ ಎಫೆಕ್ಟ್ ಆಗುವುದಿಲ್ಲ. ಸೊ ಅದರರ್ಥ ಸೋಲ್ಬೇಕಾ? ಇಲ್ಲ. ಭಾರತ ಖಂಡಿತವಾಗಿ ವಿನ್ ಆಗಬೇಕು, ಒಳ್ಳೆ ಆಟ ಆಡಬೇಕು. ಜಾಸ್ತಿ ಮಾತಾಡಲಿಕ್ಕಿಲ್ಲ ಈ ವಿಡಿಯೋದಲ್ಲಿ. ಯಾಕಂತಂದರೆ ಒಂದು ಮ್ಯಾಚ್ ಶುರುವಾಗುವ ಮುಂಚೆ ಎಲ್ರಿಗೂ ಸಹ ಗೊತ್ತಿತ್ತು ಅಫ್ಘಾನಿಸ್ತಾನದ ಟೆಸ್ಟ್ ಲೆವೆಲ್ ಎಲ್ಲಿ ಉಂಟು, ಭಾರತದಲ್ಲಿ ಉಂಟು, ಆ್ಯಂಡ್ ಭಾರತದಲ್ಲೇ ಆಗ್ತಾ ಇರೋದು. ಸೊ ನಮ್ಮವರು ಚಂದ ಮಾಡಿಯೇ ಆಡ್ತಾರೆ ಅಂತ ಎಲ್ರಿಗೂ ಸಹ ಗೊತ್ತಿತ್ತು. ಆ ಒಂದು 36-37 ಡಿಗ್ರಿಯ ಸೆಕೆಯಲ್ಲಿ ಭಾರತದವರು ಬ್ಯಾಟಿಂಗ್ ಮಾಡಿದಂಥ ರೀತಿ ಫ್ಯಾಂಟಾಸ್ಟಿಕ್. ಜೈಸ್ವಾಲ್ ಮಾತ್ರ ಇವತ್ತು ಫೇಲ್ ಆದದ್ದು. 32 ಬಾಲ್ಗೆ 24 ರನ್ ಹೊಡೆದು ಆ ಲೆಗ್ ಸೈಡ್ ಗ್ಲಾನ್ಸ್ ಮಾಡುವಾಗ ಏನೋ ಒಂದು ಎಡ್ಜ್ ಆಗಿ ಕೀಪರಿಗೆ ಕ್ಯಾಚ್ ಕೊಟ್ಟರು. ಬಿಟ್ಟರೆ ಮಿಕ್ಕಿದವರು ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. KL ರಾಹುಲ್ ಚಿನ್ನ ಮತ್ತೆ ಪುನಃ ಟೆಸ್ಟ್ ಸ್ಪೆಷಲಿಸ್ಟ್ ಯಾಕೆ ಅಂತ ಅವರು ಪ್ರೂವ್ ಮಾಡಿದರು. ಆ್ಯಕ್ಚುಲಿ ಅವರು 16 ರನ್ನಲ್ಲಿದ್ದಾಗ ಅವರು ಕ್ಲೀನಾಗಿ ಒಂದು ಕಟ್ ಶಾಟ್ ಹೊಡೆಯುವಂಥ ಧಾವಂತದಲ್ಲಿ ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಆಗಿತ್ತು. ಕೀಪರ್ ಕರೆಕ್ಟಾಗಿ ಅಪೀಲ್ ಮಾಡಲಿಲ್ಲ. ಅಂದರೆ ಆ ರೇಂಜಿಗಿನ ಅಪೀಲ್ ಇರಲಿಲ್ಲ. ಅಂಪೈರ್ ನಾಟ್ ಔಟ್ ಕೊಟ್ಟರು, ಇವರು DRS ತೆಗೆದುಕೊಳ್ಳಲಿಲ್ಲ. ತೆಗೆದುಕೊಂಡಿದ್ದರೆ ಕ್ಲೀನ್ ಔಟ್ ಆಗ್ತಾ ಇತ್ತು. ಸೊ ಒಂದು ಜೀವದಾನ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಅದನ್ನು ಭಯಂಕರ ಸೂಪರಾಗಿ ಯುಟಿಲೈಸ್ ಮಾಡಿಕೊಂಡ್ರು KL ರಾಹುಲ್ ಅವರು. 100 ರನ್ ಹೊಡೆದ್ರು. 165 ಬಾಲಿಗೆ 100 ರನ್ ಹೊಡೆದಾಗಿದೆ. ಬಟ್ 100 ಹೊಡೆದ ನೆಕ್ಸ್ಟ್ ಬಾಲೇ ಔಟು. ಎಂಥ ಕಾನ್ಸಂಟ್ರೇಷನ್ ಎಲ್ಲಿ ಲ್ಯಾಕ್ ಆಗ್ತದೆ ಎಂತ ಅಂತ ಗೊತ್ತಿಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಬಿಗ್ ಡ್ಯಾಡಿ 100. KL ರಾಹುಲ್ ಅವ್ರದ್ದು ಅಷ್ಟು ಕೆಪಾಸಿಟಿ ಇದ್ದು ಕೂಡ ಯಾಕೆ 100ಗೆ ರಿಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ? ಬರಲಿ, 200 ರನ್ ಬರಲಿ. ಈ ಥರದ ಟೀಮೆಲ್ಲ ಇದ್ದಾಗ, ಈ ಥರದ ಬ್ಯಾಟಿಂಗಿಗೆ ಯೋಗ್ಯವಾಗಿರುವಂಥ ಪಿಚ್ಚಲ್ಲಿ ಇಂಥ ಕ್ಲಾಸಿ ಬ್ಯಾಟ್ಸ್ಮನ್ ದೊಡ್ಡ 100 ಹೊಡಬೇಕು, 200 ಎಲ್ಲ ಹೊಡಿಬೇಕು. ಇವತ್ತು 200 ಹೊಡೆಯುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. ದೊಡ್ಡ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಬೋದಿತ್ತು. ಬಟ್ ಎನಿವೇಸ್, ಹ್ಯಾಪಿ ಫಾರ್ ಹಿಮ್. ಸೂಪರಾಗಿ ಆಡಿದರು. ಯಾಕೆ ನಾನು ಟೆಸ್ಟ್ ತಂಡದಲ್ಲಿ ಇರಬೇಕಂತ ಅವ್ರು ಪ್ರೂವ್ ಮಾಡಿದರು. ಸಾಯಿ ಸುದರ್ಶನ್ ನಂಬರ್ 3ಯಲ್ಲಿ, ಪೂಜಾರ ನಂತರ ನಂಬರ್ 3ಯಲ್ಲಿ ಯಾರು ಕೂಡ ಕರೆಕ್ಟಾಗಿ ಕ್ಲಿಕ್ ಆಗ್ತಾ ಇಲ್ಲ. ಸೊ ಆ್ಯಂಡ್ ಈವನ್ ಗಂಭೀರ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ನಾವು ಇನ್ನೊಂಚೂರು ಜಾಸ್ತಿ ಚಾನ್ಸ್ ಕೊಡ್ತೇವೆ ಸಾಯಿ ಸುದರ್ಶನ್ ಅವರಿಗೆ. ಯಾಕಂತಂದರೆ ಅವರಿಗೆ ತುಂಬ ಅವಕಾಶಗಳು ನಾವು ಕೊಡಲಿಲ್ಲ. ಸೊ ಅಷ್ಟು ಬೇಗ ನಾವು ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಸೊ ನಾವು ಸಾಯಿ ಸುದರ್ಶನ್ ಅವ್ರನ್ನೇ ಕಂಟಿನ್ಯೂ ಮಾಡ್ತೇವೆ. ಒಂದಿಷ್ಟು ಅವಕಾಶವನ್ನು ಕೊಡ್ತೇವೆ ಅವರಿಗೆ. ಅದಾದಮೇಲೆ ನಾವು ಒಂದು ಡಿಸಿಷನ್ಗೆ ಬರ್ತೇವೆ, ವೆದರ್ ಟು ಕಂಟಿನ್ಯೂ ವಿತ್ ಹಿಮ್ ಆರ್ ನಾಟ್ ಅಂತ. ಸೂಪರ್, ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದನ್ನು ಪುಣ್ಯ ಅವರು ಯುಟಿಲೈಸ್ ಮಾಡಿಕೊಂಡ್ರು. 81 ರನ್ ಹೊಡೆದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರೆ. ಆ್ಯಕ್ಚುಲಿ 77 ಸ್ಟ್ರೈಕ್ ರೇಟಲ್ಲಿ ಲೀಲಾಜಾಲವಾದ ಇನ್ನಿಂಗ್ಸು ಏನು KL ರಾಹುಲ್ ಅವ್ರ ಜೊತೆ ಸಾಯಿ ಸುದರ್ಶನ್. ಬಟ್ 100 ಹೊಡಲಿಕ್ಕಾಗಲಿಲ್ಲ. ಅವರು ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಅವರು ತಲೆ ಚಚ್ಕೊಳ್ತಾರೆ, ಓ ದೇವ 100 ಹೊಡಿಬೇಕಿತ್ತಲ್ಲ, ನಾನು ಚೆಂದ ಮಾಡಿ ಆಡ್ತಿದ್ನಲ್ಲ ಅಂತ. ಬಟ್ ಅವರ ಒಂದು ನೋವನ್ನು ನೀಗಿಸಿದ್ದು ಯಾರು? ಫುಲ್ಫಿಲ್ ಮಾಡಿದ್ದು ಯಾರು? ಕ್ಯಾಪ್ಟನ್ ಶುಭ್ಮನ್ ಗಿಲ್. ಇವರು ಟೆಸ್ಟ್ ಟೀಮಿದು ಕ್ಯಾಪ್ಟನ್ ಆದಮೇಲೆ ಈ ಮನುಷ್ಯನ ಒಂದು ಫಾರ್ಮೇ ಬೇರೆ ಲೆವೆಲ್ಗೆ ಹೋಗಿದೆ. ಇಂಗ್ಲೆಂಡ್ ಸೀರೀಸಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ರು. ಮತ್ತು ನಮ್ಮ ಟೆಸ್ಟ್ WTCಯಲ್ಲಿ ನಮ್ಮ ಪಾಯಿಂಟ್ಸು ಅಥವಾ ಪ್ಲೇಸ್ ಚಂದ ಇಲ್ಲದಿರ್ಬೋದು. ಬಟ್ ಆ್ಯಸ್ ಕ್ಯಾಪ್ಟನ್ ಗಿಲ್ ಅವರ ಪರ್ಫಾರ್ಮೆನ್ಸ್ ಸೂಪರ್ ಡೂಪರ್ ಅಮೇಝಿಂಗ್ಲಿ ಆಸಮ್. ಇವತ್ತು ಕೂಡ ಹಾಗೆ ಜಸ್ಟ್ 143 ಡೆಲಿವರೀಸ್ ಅಷ್ಟೇ, ದಾಡ ಬಾಡ ಅಂತ ಹೊಡೆದು 103 ನಾಟ್ ಔಟು. ಆ್ಯಂಡ್ ಟೆಸ್ಟ್ ಕ್ರಿಕೆಟ್ ಅಂತ ಬಂದ ಕೂಡಲೇ ಪಂತ್ T20 ಮತ್ತು ODIಗೆ ಕಂಪೇರ್ ಮಾಡಿದೆ. ಟೆಸ್ಟ್ ಆ್ಯಸ್ ಅ ಟೆಸ್ಟ್ ಬ್ಯಾಟ್ಸ್ಮನ್ ಪಂತ್ ಈಸ್ ಸೋ ಗುಡ್. ಇವತ್ತು ಕೂಡ ಅದೇ ಅವರದೊಂದು ಅನ್ಆರ್ಥೋಡಾಕ್ಸ್ ಕ್ರಿಕೆಟಿಂಗ್ ಸ್ಟೈಲಲ್ಲಿ 70 ಬಾಲಲ್ಲಿ 50 ರನ್ ಚಚ್ಚಿ ಆಗಿದೆ. 2 4 3 6. ಸೊ ದಿನದ ಆಟ ಮುಗಿದಾಗ 368ಕ್ಕೆ 3 ವಿಕೆಟ್. ಅಫ್ಘಾನಿಸ್ತಾನ್ ಯಾವ ಆ್ಯಂಗಲಲ್ಲಿ ಸಹ ಭಾರತಕ್ಕೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಕಾಂಪೀಟ್ ಮಾಡುವಂತಹ ಒಂದು ದೇಶವೇ ಅಲ್ಲ. ಅದು ಇವತ್ತು ಮತ್ತೆ ಪುನಃ ನಿರೂಪಿತ ಆಯಿತು. ಇವತ್ತು ಭಾರತದ ಆಟ ನೋಡಿದಾಗ
ಹಬ್ಬಬ್ಬ ಅಂದರೆ 3 ದಿನದಲ್ಲಿ ಈ ಒಂದು ಟೆಸ್ಟ್ ಮ್ಯಾಚ್ ಮುಗಿಬೇಕು ಅಂತ ನಾನು ಮುಗೀತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಜಾಸ್ತಿ ಏನಿಲ್ಲ, ನಾಳೆ ಗಿಲ್ ಅವರು 200 ಹೊಡಿಬೋದಾ ಅಂತ ಒಂದು ಏನೋ ಒಂದು ನಂಗೆ ಹೊಡಿಬೋದು ಅಂತ ನನಗೆ ಅನ್ನಿಸ್ತಾ ಉಂಟು, ಮತ್ತೆ ಗೊತ್ತಿಲ್ಲ. ಆ್ಯಂಡ್ ಪಂತ್ ಅವರು ಈ 50ಯನ್ನು 100 ಆಗಿ ಕನ್ವರ್ಟ್ ಮಾಡ್ಬೋದು. ಧ್ರುವ್ ಜುರೇಲ್ ಅವರು ಹೇಗೆ ಆಡ್ತಾರೆ, ಸುಂದರ್ ಅವರು ಹೇಗೆ ಆಡ್ತಾರೆ, ಅದನ್ನೆಲ್ಲ ನಾವು ನಾಳೆ ನೋಡಲಿಕ್ಕೆ ಸಿಗ್ತದೆ. ಆ್ಯಂಡ್ ನಾಳೆ ಥರ್ಡ್ ಸೆಷನಲ್ಲಿ ಆಫ್ಟರ್ ಪೋಸ್ಟ್ ಟೀ ಭಾರತ ಡಿಕ್ಲೇರ್ ಮಾಡ್ಬೋದು ಅಂತ ನಂಗೆ ಅನ್ನಿಸ್ತಾ ಉಂಟು. ಬೆಟ್ಟದಷ್ಟು ರನ್ನನ್ನು ಪೇರಿಸ್ತಾರೆ. ಇವ್ರದ್ದು ಚಡ್ಡಿ ಆಲ್ರೆಡಿ ಒದ್ದೆ ಆಗಿದೆ, ಬಟ್ ಎನಿವೇಸ್ ಅಫಿಷಿಯಲಿ ಒಂದು ಒದ್ದೆ ಮಾಡಿ ಅವರನ್ನು ಧೂಳಿಪಟ ಮಾಡಿ ಹಾಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾಳೆ ಸಿಗುವ. ಆ್ಯಂಡ್ ಇವತ್ತೊಂದು ರಾತ್ರಿ 9 ಗಂಟೆ ಮೇಲೆ ಭಾರತದ ಕ್ರಿಕೆಟ್ ವಲಯದಲ್ಲಿ ಮಹತ್ತರ ಬದಲಾವಣೆ ಆಗಿದೆ. T20 ಆ ಒಂದು ಫಾರ್ಮ್ಯಾಟಲ್ಲಿ ಸ್ಕೈ ಅವ್ರನ್ನ ತೆಗೆದಿದ್ದಾರೆ, ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ, ಶ್ರೇಯಸ್ ಅಯ್ಯರ್ ಅವ್ರು ಬಂದಿದ್ದಾರೆ. ಅದರದೊಂದು ವಿಡಿಯೋ ಬರ್ತದೆ, ಅದರಲ್ಲಿ ನಿಮ್ಮ ಒಪಿನಿಯನ್ಸನ್ನು ಕೇಳ್ತೇನೆ. ನಿಮಗೆ ಏನು ಅನ್ನಿಸಿತು ಈ ಒಂದು ಸ್ಕ್ವಾಡು ಅದು ಇದಂತಲ್ಲ. ಇದರಲ್ಲಿ ಬರೀ ಟೆಸ್ಟ್ ಕ್ರಿಕೆಟ್ ಇದು ಮಾತ್ರ ಮಾತಾಡಿ. ಸರಿಯಾಗಿದೆ, ಬರುವ. ನಮಸ್ಕಾರ.